ತುಮಕೂರಿಗರಿಗೆ ತಪ್ಪುತ್ತಿಲ್ಲ ಬೀದಿ ನಾಯಿಗಳ ಕಾಟ. ಮಕ್ಕಳ ಮೇಲೆ ನಾಯಿಗಳು ಎರಗುತ್ತಿದ್ರು ಡೋಂಟ್ ಕೇರ್. ನಾಯಿಗಳ ಕಾಟದಿಂದ ಮುಕ್ತಿಗೊಳಿಸುವಂತೆ ಜನರ ಆಗ್ರಹ. ತುಮಕೂರು ನಗರದಲ್ಲಿ ಬೀದಿ ನಾಯಿಗಳ ಕಾಟ ವಿಪರೀತವಾಗಿದ್ದು, ರಸ್ತೆಯಲ್ಲಿ ನಡೆದುಕೊಂಡು ಹೋಗುವವರ ಮೇಲೆ ನಾಯಿಗಳು ಎರಗ್ತಾ ಇದ್ದು ಜನರು ಓಡಾಡಲು ಹೆದರುವಂತಾಗಿದೆ. ಬೀದಿ ನಾಯಿಗಳ ಕಾಟ ತಪ್ಪಿಸುವಂತೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಕೂಡ ನಾಯಿಗಳನ್ನ ಹಿಡಿಯುವ ಕೆಲಸ ಆಗ್ತಾ ಇಲ್ಲ. ಇದೀಗ ತುಮಕೂರು ನಗರದ ಪುಟ್ಟ ಸ್ವಾಮಯ್ಯನ ಪಾಳ್ಯ ಕೆರೆ ಹಿಂಭಾಗದ ರಸ್ತೆಯಲ್ಲಿ ಸುಮಾರು ದಿನಗಳಿಂದಲೂ ನಾಯಿಗಳ ಕಾಟ ವಿಪರೀತವಾಗಿದ್ದು, ರಸ್ತೆಯಲ್ಲಿ ಓಡಾಡೋದಕ್ಕೂ ಭಯಪಡುವಂತಾಗಿದೆ. ಇನ್ನು ಪುಟ್ಟ ಸ್ವಾಮಯ್ಯನ ಪಾಳ್ಯದಲ್ಲಿ ದಿನೇ ದಿನೇ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ಜನರು ಓಡಾಡಲು ಭಯಪಡುವಂತಾಗಿದೆ. ರಸ್ತೆಯಲ್ಲಿ ಚಿಕ್ಕ ಮಕ್ಕಳು ಹೋದ್ರೆ ನಾಯಿಗಳು ಕಚ್ತಾ ಇವೆಯಂತೆ. ಅಲ್ಲದೆ ರಾತ್ರಿ ಆದ್ರೆ ಸಾಕು ರಸ್ತೆ ತುಂಬಾ ಮಲಗಿ ತುಂಬಾ ತೊಂದರೆ ಕೊಡ್ತಾ ಇವೆ ಎಂದು ಸ್ಥಳೀಯರು ಆರೋಪ ಮಾಡಿದ್ರು. ನಾಯಿಗಳ ಕಾಟ ಹೆಚ್ಚಾಗಿರೋದ್ರಿಂದ ಮಕ್ಕಳನ್ನ ರಸ್ತೆಗೆ ಕಳುಹಿಸಲು ಭಯಪಡುವಂತಾಗಿದೆ. ಜೊತೆಗೆ ರಸ್ತೆಯಲ್ಲಿ ಬೈಕುಗಳು ಹೋದ್ರೆ ಹಿಂಬಾಲಿಸಿಕೊಂಡು ಬಂದು ಕಚ್ಚಲು ಮುಂದಾಗ್ತಾ ಇವೆ. ಈ ಬಗ್ಗೆ ಪಾಲಿಕೆಯವರಿಗೆ ಸಮಸ್ಯೆ ಬಗೆಹರಿಸುವಂತೆ ಮನವಿಯನ್ನ ಮಾಡಿದ್ರೆ ಬರ್ತೀವಿ ಅಂತ ಹೇಳ್ತಾರೆ. ಆದ್ರೆ ಯಾರು ಕೂಡ ಬರೋದಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್, ಇಲ್ಲಿ ನಾಯಿ ಸಿಕ್ಕಾಪಟ್ಟೆ ನಾಯಿ ಇದಾವೆ. ಒಂದು 15-20 ನಾಯಿ ಬರೀ ಈ ಏರಿಯಾದಲ್ಲಿ ಇದಾವೆ. ಇಲ್ಲಿ ಏನಾಗಿದೆ, ಕೆರೆ ಹತ್ರ ಇರೋದ್ರಿಂದ ಬೇರೆ ಕಡೆ ಬ್ರೀಡರ್ ನಾಯಿನೆಲ್ಲ ತಂದಿಲ್ಲೇ ಬಿಟ್ಟು ಹೋಗ್ತಾರೆ. ಆಮೇಲೆ ಊಟಗಳು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಸುರಿತಾರೆ. ಇಲ್ಲಿ ಯಾರು ನೈಟ್ ಹೊತ್ತು ಓಡಾಡೋಕ್ಕಾಗಲ್ಲ. ಆಮೇಲೆ ನಮ್ದು ಇಲ್ಲೇ ಇರೋದ್ರೆ ಮನೆ ಇರೋದ್ರಿಂದ ಓದ್ಕೊಳಕ್ಕೂ ಆಗಲ್ಲ ನೈಟ್ ನಮಗೆ ಎಕ್ಸಾಮ್ಸ್ಗಳಿಗೆ. ಇಲ್ಲೊಂದು 3-4 ಜನ ಗಾಡಿಲೆಲ್ಲ ಬಿದ್ದಿದ್ದಾರೆ. ನಾಯಿ ಬಂದು ಚೇಸ್ ಮಾಡ್ತಾರೆ. ಚಿಕ್ಕ ಮಕ್ಳು ಯಾರು ಸ್ಕೂಲ್ಗೆ ಹೋಗೋರು ಇಲ್ಲಿ ಓಡಾಡೋಕ್ಕಾಗಲ್ಲ. ತುಂಬ ನಾನು ಆಲ್ರೆಡಿ ತುಮಕೂರು ಮಹಾನಗರ ಪಾಲಿಕೆ ಕಂಪ್ಲೇಂಟು ಮಾಡಿದ್ದೀನಿ. ಅವ್ರು ಏನು ಆ್ಯಕ್ಷನ್ನು ತೊಗೊಂಡಿಲ್ಲ. ಆಮೇಲೆ ನಮಗೆ ಅಕ್ನಾಲೇಜ್ಮೆಂಟ್ ನಂಬರು ಸಹ ಕೊಟ್ಟಿಲ್ಲ. ಫೋನ್ ಮಾಡಿದಾಗೆಲ್ಲ ಸರ್ ಕಳಿಸ್ತೀವಿ ಅಂತಾರೆ, ಏನೂ ಇಲ್ಲ. ನಾನೇ ಆಲ್ರೆಡಿ 2 ಸಲ ಕಂಪ್ಲೇಂಟ್ ಮಾಡಿದ್ದೀನಿ. ಪ್ರತಿಯೊಂದು ಬೇಕಾದ್ರೆ ನಿಮಗೆ ವೀಡಿಯೋ ಬೈಟ್ಸ್ ಕೊಡ್ತೀನಿ. ನೈಟ್ 12:30 1 ಗಂಟೆಲೆಲ್ಲ ಸಹ ಒಂದು 15-20 ನಾಯಿ ಓಡಾಡ್ತವೆ. ಇಲ್ಲಿ ಫುಲ್ ಕಿರ್ಚ್ತವೆ, ಮನೆ ಕಾಣೋಕ್ಕಾಗಲ್ಲ, ಏನೂ ಇಲ್ಲ. ಏಜ್ ಆದವರೆಲ್ಲ ಇದ್ದಾರೆ, ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ತುಂಬ ಪ್ರಾಬ್ಲಮ್ ಆಗ್ತಿದೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ. ಸರ್, ಒಂದು 2-3 ಜನಕ್ಕೆ ಕಚ್ಚಿದೆ. ಆಮೇಲೆ ಬೈಕರ್ಸ್ಗಳು ಹೋಗ್ಬೇಕಾದ್ರೆ ಇಲ್ಲಿ ರೋಡ್ ಇದಾಗಿದೆ, ಇಲ್ಲೊಂದು 3 ಜನ ಬಿದ್ದು ಸಹ ಬೈಕಲ್ಲಿ ಬಿದ್ದಿದ್ದಾರೆ. ತುಂಬ ಪ್ರಾಬ್ಲಮ್ ಆಗ್ತಿದೆ ಸರ್ ಇಲ್ಲಿ ಜನಗಳಿಗೆ. ಸರ್ ಹೇಳಿ ಸರ್, ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ಸರ್, ಇದು ಶಿರಾಗೇಟ್ ಪುಟ್ಸ್ವಾಮಿ ಥರ್ಡ್ ಕ್ರಾಸ್ ಇದು. ಈ ಏರಿಯಾದಲ್ಲಿ ಜಾಸ್ತಿ ನಾಯಿಗಳು ಜಾಸ್ತಿ ಓಡಾಡ್ತವೆ. ಅದರಿಂದ ಸಂಜೆ ಟೈಮು ಹುಡುಗರು, ಸಣ್ಣ ಹುಡುಗರು 6-6 ಮೇಲೆ ವಾಕ್ ಮಾಡೋರು ಬರೋರು ಅಷ್ಟೇ. ಸಣ್ಣ ಮಕ್ಕಳು ಓಡಾಡೋರು ಅಷ್ಟೇ. ಕಚ್ಚೋದೆಲ್ಲ ಮಾಡೋದು, ಗಾಡಿ ಚೇಂಜ್ ಮಾಡೋದು, ಬೀಳ್ಸೋದು, ಕಚ್ಚೋದೆಲ್ಲ ತುಂಬ ಪ್ರಾಬ್ಲಮ್ ಕೊಡ್ತಾರೆ ಸರ್ ನಾಯಿಗಳು. ಆಮೇಲೆ ಸುಮಾರು 10-11 ಗಂಟೆ ಮೇಲೆ ಅಂತಲೂ ಇರೋರು ನಿದ್ದೆ ಮಾಡೋಕ್ಕಾಗಲ್ಲ, ಅಷ್ಟು ತೊಂದರೆ ಕೊಡ್ತಿರ್ತವೆ ನಾಯಿಗಳು ಇಲ್ಲಿ. ನೀವು ಮಹಾನಗರ ಪಾಲಿಕೆ ಯಾರಿಗೂ ಹೇಳಿದ್ರೆ? ಸರ್, ಸುಮಾರು ಸರಿ ಅಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ವಿ. ಪೊಲೀಸ್ನವರು ಅವ್ರ ಕಡೆಯಿಂದನೂ ಕಂಪ್ಲೇಂಟ್ ಮಾಡಿಸಿದ್ವಿ ಸರ್. ಅಲ್ಲೇ ಕಂಪ್ಲೇಂಟ್ ಮಾಡಿದ್ರು ಏನು ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇಲ್ಲ ಸರ್ ಇಲ್ಲಿ. ನಾಯಿಗಳಿಂದ ಸಮಸ್ಯೆ ಜಾಸ್ತಿ. ಹೌದು ಸರ್, ಸಣ್ಣ ಮಕ್ಳಿಗಂತೂ ಬಿಡೋಕ್ಕಂದ್ರೆ ನಮಗೆ ಇಲ್ಲಿ ಭಯನೇ. ಮೊದಲು ಅಷ್ಟಿಷ್ಟು ನಾವು ಓಡಾಡ್ತಿದ್ವಿ. ಈಗ ಒಂದು 25 ಮೇಲಾಗಿದೆ ಸರ್ ನಾಯಿಗಳಲ್ಲಿ. ಹೌದು ಸರ್. ಇವಾಗ ನಾವು ಹಿಡಿಯಂಗಿಲ್ಲ ಅಂತ ಬರೀ ಹೇಳ್ತಾರೆ ಸರ್ಕಾರದವರು. ಸರ್, ಹಿಡಿಯಂಗಿಲ್ಲ ಅಂತಂದರೆ ಈಗ ಮತ್ತೆ ಮಕ್ಳನ್ನ ಏನು ಮಾಡೋದು ಸರ್? ಈಗ ಮಕ್ಳಿಗೆ ಅವ್ರಿಗೆ ಮತ್ತೆ ಅವ್ರಿಗೆ ಏನು ಸುರಕ್ಷತೆ ಇದೆ ಸರ್? ಅವ್ರಿಗೆ ಏನೋ ಒಂದು ಇದು ಮಾಡಬೇಕಾಗುತ್ತೆ ಸರ್. ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಮಾಡಿಸಲ್ಲ, ಯಾವಾಗ ಬೀಳ್ತಿರ್ತವೆ, ಒಳತಿರ್ತವೆ. ಆಮೇಲೆ ಗಾಡಿಗಳಿಗೆ ಹೋಗ್ತಿದ್ರೆ ಗಾಡಿಗಳಿಗೆ ಕಚ್ಚಕ್ಕೆ ಹೋಗ್ತವೆ. ಆ ಥರ ಎಲ್ಲ ಮಾಡ್ತವೆ ಸರ್. ಕಚ್ಚಿದ್ಯಾ ಇಲ್ಲಿ ಯಾರಿಗಾದ್ರು? ಇಲ್ಲ, ಒಬ್ರಿಗೆ ಕಚ್ಚೈತಿ. ಅಲ್ಲಿ ಆ ಕಡೆಗೆ ಒಬ್ರಿಗೆ ಕಚ್ಚವಿ. ಸಮಸ್ಯೆ ಜಾಸ್ತಿ ಆಗ್ತಿದೆ ನಾಯಿಂದ ಸಮಸ್ಯೆ ಜಾಸ್ತಿ ಸರ್. ಎಷ್ಟು ದಿವಸದಿಂದ ಹಿಂಗೆ ಇದೆ? ಆಲೆ ಇಲ್ಲಿ 3-4-5 ವರ್ಷದಿಂದ ನಾವು ಆಲೆ 3 ವರ್ಷ ಆಯ್ತು. ಅವತ್ತಿಂದಲೂ ಅದೇ ಸರ್, ನಾಯಿಗಳು ಜಾಸ್ತಿ. ನೀವು ಯಾರು ಕಂಪ್ಲೇಂಟ್ ಮಾಡಿರ್ಲಿಲ್ವಾ? ನಮ್ಗದೆಲ್ಲ ಏನು ಗೊತ್ತಿಲ್ಲ, ಮಾಡಿಲ್ಲ ಸರ್. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ನಾಯಿಗಳ ಕಾಟದಿಂದ ಜನರನ್ನ ರಕ್ಷಣೆ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.